ನಮಸ್ಕಾರ, ನ್ಯೂಸ್ ಫಸ್ಟ್ ಎಜುಕೇಷನ್ಗೆ ಸ್ವಾಗತ. ನಾನು ನವೀನ್ ಕುಮಾರ್. ಸ್ಟೂಡೆಂಟ್ಸ್ ಲೈಫಲ್ಲಿ ಅತ್ಯಂತ ಇಂಪಾರ್ಟೆಂಟ್ ಸ್ಟೇಜ್ ಅಂದರೆ ಅದು SSLC ಬೋರ್ಡ್ ಎಕ್ಸಾಮ್. ಈಗಾಗಲೇ ಎಕ್ಸಾಮ್ ಯಾವಾಗ ಅಂತ ಅನೌನ್ಸ್ ಕೂಡ ಆಗಿದೆ. ನೀವೇನಾದರೂ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ದರೆ ಈ ವಿಡಿಯೋ ನಿಮಗೋಸ್ಕರ. ಕರ್ನಾಟಕದಲ್ಲಿ ಈಗ 3 ಬಾರಿ ಎಕ್ಸಾಮ್ ಬರೆಯೋದಕ್ಕೆ ಆಪರ್ಚುನಿಟಿ ನೀಡಲಾಗಿದೆ. ಹಾಗಂತ ನಾವು ಉದಾಸೀನ ಮಾಡಬಾರ್ದು. ಮೊದಲ ಅಟೆಂಪ್ಟ್ನಲ್ಲೇ ಅತಿ ಹೆಚ್ಚು ಅಂಕ ಗಳಿಸೋದು ಹೇಗೆ, ಈಗಿನಿಂದಲೇ ನಿಮ್ಮ ಪ್ರಿಪ್ರೇಷನ್ ಹೇಗಿರಬೇಕು ಅನ್ನೋದಕ್ಕೆ ಕೆಲವು ಬೆಸ್ಟ್ ಟಿಪ್ಸ್ ಇವತ್ತಿನ ವಿಡಿಯೋದಲ್ಲಿದೆ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಮೊದಲನೇದಾಗಿ ನೀವು ಮಾಡಬೇಕಾಗಿದ್ದು ಟೈಮ್ ಮ್ಯಾನೇಜ್ಮೆಂಟ್. ನಿಮ್ಮ ಕೈಯಲ್ಲಿ ಎಷ್ಟು ದಿನ ಟೈಮ್ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. ಯಾವ ಸಬ್ಜೆಕ್ಟ್ಗೆ ಎಷ್ಟು ದಿನ ಬೇಕು ಅಂತ ಡಿಸೈಡ್ ಮಾಡಿ. ಕಷ್ಟ ಇರೋ ಸಬ್ಜೆಕ್ಟ್ಗಳಿಗೆ ಹೆಚ್ಚು ಟೈಮ್ ಕೊಡಿ. ಈಸಿ ಇರೋ ಸಬ್ಜೆಕ್ಟ್ಗಳನ್ನು ರಿವೈಸ್ ಮಾಡೋದನ್ನು ಮರಿಬೇಡಿ. ಒಮ್ಮೆ ಡಿಸೈಡ್ ಮಾಡಿದ ಮೇಲೆ ಆ ಸ್ಕೆಡ್ಯೂಲನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡಿ. ಯಾವುದೇ ಪ್ಲ್ಯಾನ್ ಇಲ್ಲದೆ ಗೋಲ್ ರೀಚ್ ಮಾಡೋದು ಕಷ್ಟ. ಅದಕ್ಕೆ ನಿಮಗೊಂದು ಪ್ರಾಪರ್ ಟೈಮ್ ಟೇಬಲ್ ಬೇಕು. ದಿನದ 24 ಗಂಟೆನ ಸ್ಮಾರ್ಟಾಗಿ ಡಿವೈಡ್ ಮಾಡ್ಕೊಳ್ಳಿ. ಎಷ್ಟು ಗಂಟೆ ಓದಬೇಕು, ಎಷ್ಟು ಗಂಟೆ ಬರೀಬೇಕು ಅನ್ನೋದನ್ನು ಪ್ಲ್ಯಾನ್ ಮಾಡಿ. ಟೈಮ್ ಟೇಬಲ್ ಪ್ರಕಾರ ಓದೋದು ಒಂದು ಗುಡ್ ಹ್ಯಾಬಿಟ್. ಎಲ್ರಿಗೂ ಇರೋ ಒಂದು ಕಾಮನ್ ಡೌಟ್ ಅಂದರೆ ಯಾವ ಟೈಮಲ್ಲಿ ಓದಬೇಕು ಅನ್ನೋದು. ನಮ್ಮ ಸಜೆಷನ್ ಅಂದರೆ ಮಾರ್ನಿಂಗ್ ರೀಡಿಂಗ್ ಇಸ್ ದ ಬೆಸ್ಟ್. ಬೆಳಗ್ಗೆ ಬೇಗ ಎದ್ದು ಓದಿದ್ರೆ ಮೈಂಡ್ ಫ್ರೆಶ್ ಇರುತ್ತೆ, ಗಲಾಟೆ ಇರೋದಿಲ್ಲ. ಹಾಗಂತ ನಿದ್ದೆ ಬಿಟ್ಟು ಓದೋದಕ್ಕೆ ಹೋಗಬೇಡಿ. ಅದು ನಿಮ್ಮ ಹೆಲ್ತ್ ಮೇಲೆ ಎಫೆಕ್ಟ್ ಆಗಬಹುದು. ಸ್ಕೂಲ್ನಲ್ಲಿ ಕೊಟ್ಟಿರೋ ಹೋಮ್ವರ್ಕ್ ಆಗಲಿ ಅಥವಾ ಅಂದಿನ ಪಾಠಗಳನ್ನಾಗಲಿ ಅವತ್ತೇ ಓದಿ ಮುಗಿಸಿ. ನಾಳೆ ಮಾಡಿದ್ರಾಯ್ತು ಅನ್ನೋ ಪ್ರೋಕ್ರಾಸ್ಟಿನೇಷನ್ ಬೇಡ. ಡೈಲಿ ಅಪ್ಡೇಟ್ ಆಗಿದ್ರೆ ಎಕ್ಸಾಮ್ ಟೈಮಲ್ಲಿ ನಿಮಗೆ ಪ್ರೆಷರ್ ಇರೋದಿಲ್ಲ. ಎಕ್ಸಾಮ್ ಪ್ಯಾಟರ್ನ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಇರೋ ಬೆಸ್ಟ್ ಮೆಥಡ್ ಅಂದರೆ ಹಳೆಯ ಮತ್ತು ಮಾಡೆಲ್ ಕ್ವಶನ್ ಪೇಪರ್ಸನ್ನು ಸ್ಟಡಿ ಮಾಡೋದು. ಇದರಿಂದ ಯಾವ ತರಹದ ಪ್ರಶ್ನೆಗಳು ಬರಬಹುದು ಅನ್ನೋ ಐಡಿಯಾ ಸಿಗತ್ತೆ. ಪ್ರೀವಿಯಸ್ ಇಯರ್ ಪೇಪರ್ಸ್ ಸಾಲ್ವ್ ಮಾಡೋದ್ರಿಂದ ನಿಮ್ಮ ಕಾನ್ಫಿಡೆನ್ಸ್ ಕೂಡ ಹೆಚ್ಚಾಗತ್ತೆ. ಓದುವಾಗ ಯಾವಾಗಲೂ ಕೈನಲ್ಲೊಂದು ಪೆನ್ ಇರಲಿ. ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಶಾರ್ಟ್ ನೋಟ್ಸ್ ಮಾಡ್ಕೊಳ್ಳಿ. ಎಸ್ಪೆಷಲಿ ಕಠಿಣ ಅನಿಸುವ ವಿಷಯಗಳನ್ನು ಪಾಯಿಂಟ್ಸ್ ರೂಪದಲ್ಲಿ ಬರೆದಿಟ್ಕೊಂಡ್ರೆ ಎಕ್ಸಾಮ್ ಒಂದು ದಿನ ಮುಂಚೆ ರಿವಿಷನ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಕೊನೆಯದಾಗಿ ಒಂದೇ ಮಾತು, ಬೋರ್ಡ್ ಎಕ್ಸಾಮ್ ಇನ್ನೂ ದೂರ ಇದೆ ಅಂತ ಆಲಸ್ಯ ಮಾಡಬೇಡಿ. ಒಮ್ಮೆ ಟೈಮ್ ಮಿಸ್ ಆದರೆ ಮತ್ತೆ ಬರೋದಿಲ್ಲ. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅನ್ನೋ ಹಾಗೆ ಈಗಲೇ ಅಲರ್ಟ್ ಆಗಿ ಸರಿಯಾದ ಪ್ಲಾನ್ ಮತ್ತು ಹಾರ್ಡ್ ವರ್ಕ್ ಇದ್ದರೆ ನೀವು ಖಂಡಿತ ಸಕ್ಸಸ್ ಆಗ್ತೀರಾ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ನ್ಯೂಸ್ ಫಸ್ಟ್ ಎಜುಕೇಷನ್ ಸಬ್ಸ್ಕ್ರೈಬ್ ಮಾಡಿ.